ಕಾಂಗ್ರೆಸ್ ತಮ್ಮ ಜಗಳ ಬಿಜೆಪಿ ಮೈ ಮೇಲೆ ಹಾಕುತ್ತಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಹತಾಶೆಯಿಂದ ಬಿಜೆಪಿ ಅಂತ ಹೇಳ್ತಿದ್ದಾರೆ. ಕಾಂಗ್ರೆಸ್ಗೆ ಸ್ಟ್ಯಾಂಡ್ ಇಲ್ಲ, ಇದು ಬಸ್ ಸ್ಟ್ಯಾಂಡ್ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವ್ಯಂಗ್ಯವಾಡಿದ್ದಾರೆ. ಈ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಬೆಳಗಾವಿಯಿಂದ ಸ್ವಚ್ಛ ಮಾಡೋದಲ್ಲ, ಕಾಂಗ್ರೆಸ್ನನ್ನೇ ಜನರು ದೇಶದಿಂದ ಸ್ವಚ್ಛ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಸ್ವಚ್ಛ ಮಾಡೋದು ಇದ್ರೆ ರಾಹುಲ್ ಗಾಂಧಿ ಮನಸ್ಥಿತಿ ಬದಲಾವಣೆ ಮಾಡಲಿ. ನಕಲಿ ಗಾಂಧಿ ನೇತೃತ್ವದ ನಕಲಿ ಕಾಂಗ್ರೆಸ್ ಇದು. ನೀವು ಗಾಂಧಿ ಹೆಸರಿನಲ್ಲಿ ಜಾತ್ರೆ ಮಾಡ್ತಿದ್ದೀರಿ. ಈಗ ಅಂಬೇಡ್ಕರ್ ಮತ್ತು ಗಾಂಧಿ ಹೆಸರಿನಲ್ಲಿ ಬೆಳಗಾವಿಯಲ್ಲಿ ಕಾರ್ಯಕ್ರಮ ಮಾಡುತ್ತಿದ್ದೀರಿ. ಅಂಬೇಡ್ಕರ್ಗೆ ಘನಘೋರ ಅಪಮಾನ ಮಾಡಿದ್ದೀರಿ. ಅವರ ಮನೆ ಸ್ಮಾರಕ ಮಾಡಿಲ್ಲ, ಅವರನ್ನ ಸಂಸತ್ತಿಗೆ ಬರದಂತೆ ನೋಡಿಕೊಂಡಿದ್ದೀರಿ. ಇದಕ್ಕೆಲ್ಲ ಕ್ಷಮೆಯನ್ನ ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಕೇಳುತ್ತಾ? ನಾವು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಕ್ಕೆ ಕ್ಷಮೆ ಕೇಳ್ತಾರಾ? ಯಾರನ್ನ ಟಾರ್ಗೆಟ್ ಮಾಡುತ್ತಿಲ್ಲ. ಯಾರು ಭ್ರಷ್ಟಾಚಾರ ಮಾಡಿದರೆ ಅವರು ಸಲುಕಿಕೊಂಡಿದ್ದಾರೆ. ನಾವು ಟಾರ್ಗೆಟ್ ಮಾಡಿದ್ರೆ ತೆಲಂಗಾಣದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತಿಲ್ಲ. ನಾವು ಯಾಕೆ ಕಾಂಗ್ರೆಸ್ ಸಮಾವೇಶಕ್ಕೆ ಹೆದರಿಕೊಳ್ಳಬೇಕು? ಯಂಕ ನೋಣ ಸೀನಾ ಎನ್ನುವ ಪರಿಸ್ಥಿತಿ ಕಾಂಗ್ರೆಸ್ ಅವರಿಗೆಂದದೆ. ಇನ್ನು ತಮ್ಮ ಪಕ್ಷದ ಆಂತರಿಕ ವಿಚಾರವಾಗಿ ಮಾತನಾಡಿದ್ರು ಅವರು. ಹಳ್ಳಿಯೊಳಗಿರುವಂಥ ಜನರ ಅದರ್ ದ್ಯಾನ್ ಅವರ ಕೃಷಿ ಭೂಮಿಯ ಹೊರತುಪಡಿಸಾಗಿ ಅದಕ್ಕೊಂದು ವ್ಯಾಲ್ಯೂ ಇರ್ತದೆ. ಅದಕ್ಕೊಂದು ಅವರಿಗೆ ನಾವು ಡಿಜಿಟೈಸ್ ಮಾಡಿ ಅವರಿಗೆ ಲ್ಯಾಂಡ್ ರೆಕಾರ್ಡ್ಸ್ ಕೊಟ್ಟರೆ ಅದ್ರ ಮೇಲೆ ಲೋನ್ ಸಿಗ್ಬೋದು, ಟ್ರಾನ್ಸಾಕ್ಷನ್ಗೆ ಅನುಕೂಲ ಆಗ್ಬೋದು. ಇದು ಯಾವುದೂ ವಿಚಾರ ಮಾಡಲಿಲ್ಲ. ಆದರೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಇದನ್ನು ಶುರು ಮಾಡಿದರು. 2020 ಏಪ್ರಿಲ್ 24ರಂದು ಇದು ಪ್ರಾರಂಭಗೊಂಡಿದೆ. ಇದು ಪ್ರಧಾನಮಂತ್ರಿಗಳದೇ ಮಾತಿನಲ್ಲಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದು ಹೇಳೋದಾದರೆ, ಸ್ವಾಮಿತ್ವ ಕೇವಲ ಆಸ್ತಿಗಳ ಹಕ್ಕು ಬಗ್ಗೆ ಮಾತ್ರವಲ್ಲ, ಇದು ಗ್ರಾಮ ಸ್ವರಾಜ್ ಸಾಧನೆ, ಗ್ರಾಮೀಣ ಪ್ರದೇಶಗಳನ್ನು ಸ್ವಾವಲಂಬಿಯಾಗಿ ಮಾಡಲಿಕ್ಕೆ ಮತ್ತು ಗ್ರಾಮೀಣ ನಾಗರಿಕರನ್ನು ಆತ್ಮನಿರ್ಭರ ಮಾಡಲಿಕ್ಕೆ ಯೋಜನೆ ಆಗಿದೆ. ಸರ್ವೆಗಾಗಿ 30,715 ಹಳ್ಳಿಗಳನ್ನು ಆರಂಭಿಕದಲ್ಲಿ ಆಯ್ಕೆ ಮಾಡಲಾಗಿತ್ತು. ಸುಮಾರು 16,339 ಹಳ್ಳಿಗಳಲ್ಲಿ ಪ್ರತಿಶತ ಮುಗಿದಿದೆ. 3,626 ಹಳ್ಳಿಗಳಲ್ಲಿ 9,88,648 ಆಸ್ತಿ ಮಾಲೀಕರಿಗೆ ಪ್ರಾಪರ್ಟಿ ಕಾರ್ಡ್ಗಳನ್ನು ನಾವು ಹಂಚಿದ್ದೇವೆ. ಒಟ್ಟು ಇದಕ್ಕೆ ನಾವು 566 ಕೋಟಿ ಕೊಟ್ಟಿದ್ದೇವೆ, ಹಣವನ್ನು ಸ್ಯಾಂಕ್ಷನ್ ಮಾಡಿದ್ದೇವೆ. ಒಟ್ಟು 50,000 ಹಳ್ಳಿಗಳನ್ನು ಈಗ ಇಮಿಡಿಯೇಟ್ ಮಾಡುವ ಗುರಿ ಇಟ್ಕೊಂಡಿದ್ದೇವೆ. ಅಖಿಲ ಭಾರತ ಮಟ್ಟದಲ್ಲಿ 3,17,715 ಹಳ್ಳಿಗಳನ್ನು ನಾವು ಮುಗಿಸಿದ್ದೇವೆ. ಸರ್ವೆ ಮಾಡಲಾರದ 67,000 ಚದರ ಕಿಲೋಮೀಟರ್ ಗ್ರಾಮೀಣ ಜನತೆ ವಸತಿ ಪ್ರದೇಶ 132 ಲಕ್ಷಗಳ ಕೋಟಿ ಮೌಲ್ಯವನ್ನು ಹೊಂದಿದೆ. 132 lakh crores. 2.5 ಕೋಟಿ ಜನರಿಗೆ ಸ್ವಾಮಿತ್ವದ ಕಾರ್ಡ್ಗಳು ವಿತರಿಸಿದ್ದೇವೆ. 2.25 ಕೋಟಿ ಜನರಿಗೆ ಸ್ವಾಮಿತ್ವದ ಕಾರ್ಡ್ಗಳನ್ನು ಗುರುತಿಸಿದ್ದೀವಿ. ಇದು ಜಗತ್ತಿನಲ್ಲಿಯೇ ಈ ರೀತಿಯಾದಂಥ ಇನಿಷಿಯೇಷನ್ ಆಗಿದ್ದು ಭಾರತದಲ್ಲಿ ಅನೇಕ ವೆಸ್ಟರ್ನ್ ಕಂಟ್ರಿಗಳಲ್ಲಿ, ಮುಂದುವರೆದಂಥ ರಾಜ್ಯಗಳಲ್ಲಿ ಸಹಿತ, ಮುಂದುವರೆದಂಥ ದೇಶಗಳಲ್ಲಿ ಸಹಿತ ಹಳ್ಳಿಗಳಲ್ಲಿ ವಾಸ ಮಾಡುವಂಥ ಫಾರ್ಮ್ಲ್ಯಾಂಡನ್ನು ಬಿಟ್ಟು ಉಳಿದ ಲ್ಯಾಂಡ್ಗಳ ರೆಕಾರ್ಡುಗಳು ಇವತ್ತಿಗೂ ಇಲ್ಲ. ಆದರೆ ಭಾರತದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಾರಣದಿಂದಾಗಿ ಇದು ಶುರುವಾಗಿದೆ. ಇದರಿಂದ ವಿವಾದಗಳು ಕಮ್ಮಿ ಆಗ್ತಾ ಇದ್ದಾವೆ, ಮಾಲೀಕತ್ವದ ಹಕ್ಕು ಸಿಗ್ತಾ ಇದೆ, ಸಾಲ ಪಡೀಲಿಕ್ಕೆ ಅವಕಾಶ ಆಗ್ತಿದೆ, ಅಕಸ್ಮಾತ್ ಮಾರಬೇಕಂದ್ರೂ ಅವಕಾಶ ಆಗ್ತಾಯಿದೆ. ಇವುಗಳನ್ನೆಲ್ಲವೂ ಡಿಜಿಟೈಸ್ ಮಾಡ್ತಾ ಇದ್ದೀವಿ. ಆಸ್ತಿಯಲ್ಲಿನ ಗಡಿ ವಿವಾದ ಕಮ್ಮಿ ಆಗ್ತಾ ಇದ್ದಾವೆ. ಆನಂತರ ಯಾರಿಗೂ ಸಹಿತ ಆಸ್ತಿ ಆ ಕಡೆ ಈ ಕಡೆ ಮಾಡಲಿಕ್ಕೆ ಆಗೋದಿಲ್ಲ. ಆಸ್ತಿ ಹಸ್ತಾಂತರ, ಕೇಂದ್ರೀಕೃತ ಭೂ ದಾಖಲೆಗಳು, ಇದರಿಂದ ವಂಚನೆ ಕಮ್ಮಿ ಆಗ್ತಾ ಇದೆ. ಹೀಗೆ ಇದು ಒಂದು ಅದ್ಭುತವಾದಂಥ ಯೋಜನೆ. ಆದರೆ ಇನ್ನು ಏನು ಮಾಡಿದ್ದಾರೆ, ಪತ್ರಿಕೆಯಲ್ಲಿ ಬಂದ ಆಧಾರದ ಮೇಲೆ ಹೇಳೋದಾದರೆ
ಒಂದು ಪ್ರಧಾನಮಂತ್ರಿಗಳ ಉಲ್ಲೇಖವೂ ಇಲ್ಲ, ಭಾರತ ಸರ್ಕಾರದ ಉಲ್ಲೇಖನೂ ಇಲ್ಲ. ಅರೆ ಎಷ್ಟೊಂದು ಚಿಲ್ಲರ ವಿಚಾರದ ಅಂತ ಅನ್ನೋದು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ಅಷ್ಟೇ. ನಾವೇನಿದ್ರಾಗ ಭಾಳ ಇದನ್ನು ಎಜಿಟೇಷನ್ ಅಂತ ನಾ ಹೇಳ್ತಾ ಇಲ್ಲ, ವಿ ಆರ್ ಎಜಿಟೇಟೆಡ್ ಅಂತ ಹೇಳ್ತಾ ಇಲ್ಲ. ಒಂದು ಚಿಲ್ಲರತನಕ್ಕೆ ಒಂದು ಮಿತಿ ಇರಬೇಕು. ಹಿಂದನೂ ಒಂದು ಯೋಜನೆಗೆ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕೆಲವು ಕಡೆ ಇದನ್ನು ಕರ್ನಾಟಕ ಸರ್ಕಾರವು ಪುಷ್ ಮಾಡ್ತಾ ಇದೆ, ಆದರೆ ಅದರಲ್ಲಿ ಪ್ರಧಾನಮಂತ್ರಿ ಫೋಟೋ ಇಲ್ಲ. ಆನಂತರ ಇವತ್ತು ಇದನ್ನು ಮಾಡಿದ್ದಾರೆ, ಇದರಲ್ಲಿ ಪ್ರಧಾನಮಂತ್ರಿ ಫೋಟೋ ಇಲ್ಲ. 100% ದುಡ್ಡು ಕೊಡೋರು ನಾವು, ಡ್ರೋನ್ ಸರ್ವೆ ಮಾಡಿಸೋರು ನಾವು. GIS ಮೂಲ ಇದು ನಮ್ಮ GIS ಮೂಲಕ ನಾವು ಇದನ್ನು ಮಾಡಿಸ್ತಾ ಇದ್ದೀವಿ. ಹಾಗಾಗಿ ಕರ್ನಾಟಕ ಸರ್ಕಾರ ಈ ರೀತಿ ಎಲ್ಲದರಲ್ಲೂ ಚಿಲ್ಲರೆ ರಾಜಕಾರಣ ಮಾಡೋದು ಬಂದ್ ಮಾಡಬೇಕು. ಕರ್ನಾಟಕದಲ್ಲಿ ಕೂಡ ಇದನ್ನು ಮಾಡಲಿಕ್ಕೆ ನಾವು ದುಡ್ಡು ಕೊಟ್ಟಿದ್ದೀವಿ, ಲಾರ್ಜ್ ಸ್ಕೇಲ್ ಮ್ಯಾಪಿಂಗ್ ಮಾಡಲಿಕ್ಕೆ. ಸರ್ವೆ ಆಫ್ ಇಂಡಿಯಾದ ಮೂಲಕ ಇದನ್ನು ಸಹಿ ಮಾಡಿಕೊಂಡಿದ್ರು, ಆದರೆ ಇದನ್ನು ಪೂರ್ತಿ ಪ್ರಮಾಣದಲ್ಲಿ ಕರ್ನಾಟಕ ಸರ್ಕಾರ ಆಸಕ್ತಿಯಿಂದ ಅನುಷ್ಠಾನ ಮಾಡಿಲ್ಲ. ನಾನು ಅವರಿಗೆ ಸಲಹೆ ಕೊಡಲಿಕ್ಕೆ ಬಯಸ್ತೀನಿ, ಇದು ಜನರ ಹಿತದೃಷ್ಟಿಯಿಂದ ಸೀರಿಯಸ್ ಆಗಿ ತೊಗೊಂಡು ಇದನ್ನು ಮಾಡಿರಿ ಅನ್ನುವಂಥ ಮಾತನ್ನು ಹೇಳ್ತೀನಿ. ಮತ್ತು ಕರ್ನಾಟಕದಲ್ಲಿ 31 ಜಿಲ್ಲೆಗಳ 30,715 ಗ್ರಾಮಗಳನ್ನು ಡ್ರೋನ್ ಸರ್ವೆಗಾಗಿ ಅಧಿಸೂಚನೆ ನಾವು ಮಾಡಿದ್ದೀವಿ ಈಗಾಗಲೇ. ಅಂದರೆ ಕರ್ನಾಟಕ ಸರ್ಕಾರಕ್ಕೆ ನಾವು ಹೇಳಿದ್ದು ಮಾಡಲಿಕ್ಕೆ ಅವ್ರು ಮಾಡ್ಯಾರ, ದುಡ್ಡು ನಾವು ಕೊಟ್ಟಿವಿ. ಈ ರೀತಿ 16 ಜಿಲ್ಲೆಗಳಲ್ಲಿ ರಾಜ್ಯವೇ ಕಾರ್ಪೆಟ್ ಫ್ಲೈಯಿಂಗ್ ಮಾಡುತ್ತಿದೆ. ಹೀಗಾಗಿ ಅದು ಬೇರೆ ಯೋಜನೆ ಇದು. ಹೀಗಾಗಿ ಓವರಾಲ್ ಇದೊಂದು ಅತ್ಯುತ್ತಮ ಯೋಜನೆಯನ್ನು ನಾವು ಜಾರಿಗೆ ತಂದಿದ್ದೇವೆ. ಭಾಳಷ್ಟು